ರಾಷ್ಟ್ರಗೀತೆಯನ್ನ ಬ್ರಿಟಿಷರ ರಾಣಿಗೆ ಹೊಗಳಲಿಕ್ಕೆ ಅಥವಾ ಆಕೆಯನ್ನ ಮೆಚ್ಚಿಸಲಿಕ್ಕೆ ಬರೆದಂತಹ ಗೀತೆ ಅನ್ನೋ ಒಂದು ಸುಳ್ಳು ಕಥೆಯನ್ನ ಕಟ್ಟಿರೋದು RSS ನಿಂದ ಬಂದವರೇ. ಈ ರೀತಿಯ ಚರ್ಚೆ ಕೂಡ ನೆನ್ನೆ ಮೊನ್ನೆ ನಡೆದಿದೆ. ಅದೇ ಕಾಂಗ್ರೆಸ್ನ ನಾಯಕರು ಹೇಳ್ತಿದ್ದಾರೆ ಮತ್ತೊಮ್ಮೆ. ಅಲ್ಲ, ಬಟ್ ಅದು ಸುಳ್ಳ? ಯಾವ ಲೆಕ್ಕಕ್ಕೆ ಸುಳ್ಳು? ಅವ್ರು ಹೇಳ್ತಿರೋದು ಸರಿ ಅನ್ನೋದಾದ್ರೆ ಸರಿ, ತಪ್ಪು ಅನ್ನೋದಾದ್ರೆ ನಿಮ್ಮ ವ್ಯಾಖ್ಯಾನ. ಅವ್ರು ಹೇಳ್ತಿರೋದು ಮಾತ್ರಕ್ಕೆ ಯಾವುದೊಂದು ವಿಚಾರ ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಭಾರತ ಭಾಗ್ಯ ವಿಧಾತ ಅಂತ ಕರೆದಿರೋದು ಯಾರನ್ನ? ಆಯ್ತು, ಆ ಭಾರತ ಭಾಗ್ಯ ವಿಧಾತ ಅಂತ ಕರೆದಿರೋ ನಂತರ ಅದನ್ನು ಒಪ್ಪಿಕೊಂಡ ನಂತರ ನಾನು ಅದ್ರ ಬಗ್ಗೆ ತುಂಬಾ ಡೀಟೇಲಿಗೆ ಹೋಗೋದಿಲ್ಲ. ಅದು ಯಾವಾಗ ಹಾಡಿದ್ದು, ಮೊದಲನೇ ಬಾರಿಗೆ ಅದರ ಗೀತೆ ಎಲ್ಲಿ ಅವರು ಬರೆದಿರೋ ವಿಚಾರ ಬೇರೆದಿರಬಹುದು. ಹಾಡಿದ್ದು ಎಲ್ಲಿಗೆ, ಯಾವತ್ತು ಹಾಡಿದ್ರು ಅದನ್ನ ಮೊದಲನೇ ಬಾರಿಗೆ ಹಾಡಿದ್ದು ಎಲ್ಲಿ? ಅದು ಯಾರು ಬಂದಾಗ ವೆಲ್ಕಮ್ ಗೀತೆಯಾಗಿ ಅದನ್ನು ಹಾಡಲಾಯಿತು. ಯಾರೋ ಬಂದಾಗ ನೀವು ಹಾಡಿದಂಥ ಒಂದು ಸ್ವಾಗತ ಗಾನವನ್ನ ನೀವು ಮತ್ತೊಂದು ಕಡೆ ಎಲ್ಲೋ ಬಳಸಿದ್ರೆ ಅದರ ಪ್ರಭಾವ ಹೇಗಿರ್ಬೋದು? ಕಾಲಕ್ರಮದಲ್ಲಿ ಮರೆತಿರುವಂಥ ಸಮಾಜ ಅದನ್ನು ಹಾಗೆ ಸ್ವೀಕಾರ ಮಾಡ್ಬೋದು, ನಾನು ಒಪ್ಕೊಳ್ತೀನಿ. ಆದರೆ ಯಾವ ಸಮಾಜ ಅದನ್ನು ಹಾಡಿ ಅದನ್ನು ಈ ಪಂಚಮ ಜಾರ್ಜಿನ ಸ್ವಾಗತಕ್ಕೆ ಅಂತ ಹಾಡಿದಂಥ ಗೀತೆಯನ್ನ ಅವತ್ತಿನ ದಿನಗಳಲ್ಲಿ ಅದನ್ನು ರಾಷ್ಟ್ರಗೀತೆ ಅಂತ ಸ್ವೀಕಾರ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಗಿದ್ದಿರ್ಬೋದು. ವಿಷ್ಣು ದಿಗಂಬರ್ ಪುಲಸ್ಕರ್ರು ಅವರು ಆಲ್ ಇಂಡಿಯಾ ರೇಡಿಯೋದಲ್ಲಿ ವಂದೇ ಮಾತರಮನ್ನ ಹಾಡಲಿಕ್ಕೆ ಅಂತ ನಿಂತಾಗ ವಿಷ್ಣು ದಿಗಂಬರ್ ಪುಲಸ್ಕರ್ಗೆ ವಂದೇ ಮಾತರಂ ಹಾಡಬಾರ್ದು ಅಂತ ಹೇಳಿದ್ಯಾಕೆ?